ಚಾನಲ್. ಹೇಗಿದ್ದೀರಾ ಎಲ್ಲರೂ? ನಾನು ಅಮೃತ ಮಂಡ್ಯದಿಂದ ವ್ಲಾಗ್ಸ್ನ ಶೇರ್ ಮಾಡ್ತೀನಿ. ನೀವೇನಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಶೇರ್ ಕಮೆಂಟ್ ಮಾಡಿ. ನನ್ನ ಡೆಲಿವರಿ ಸಮಯದಲ್ಲಿ ಸ್ವಲ್ಪ ಮೋಡದ ವಾತಾವರಣ ಜಾಸ್ತಿನೇ ಇತ್ತು, ಮಳೆ ಬರ್ತಾಯಿತ್ತು ಆಗಿಂದಾಗೇ. ಬಟ್ಟೆಗಳಂತೂ ವಾಶ್ ಮಾಡಿದ್ವಿ, ಒಣಗಾಕೋದಕ್ಕಾಗಿರಲಿಲ್ಲ. ಆ್ಯಂಡ್ ಒಣಗಾಕಿದ್ರೂ ಕೂಡ ಸರಿಯಾಗಿ ಒಣಗಿರಲಿಲ್ಲ ಬಟ್ಟೆಗಳು. ಹಾಗಾಗಿ ಇದು ಡೆಲಿವರಿಗೆ ಹೋಗೋ ದಿನ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಬೇಕಿತ್ತು. ಇವತ್ತಾದ್ರೂ ಬಿಸಿಲು ಬರುತ್ತೇನೋ ಅಂತ ಅಂದ್ಕೊಳ್ತಾ ಇದ್ದೆ. ಹಾಗೆಯೇ ಬಿಸಿಲು ಬಂದಿತ್ತು. ನಮ್ಮ ರೆಗ್ಯುಲರ್ ಯೂಸ್ ಮಾಡೋ ಬಟ್ಟೆಗಳ ಜೊತೆಗೆ ಹೊಸ ಪಾಪುಗೋಸ್ಕರ ಬಟ್ಟೆಗಳೆಲ್ಲ ಅರೇಂಜ್ ಮಾಡಬೇಕಾಗಿತ್ತು. ಎಲ್ಲ ಬಟ್ಟೆಗಳನ್ನೂ ವಾಶ್ ಮಾಡಿ ಒಣಗಾಕಿ ಆ ಪಾಪುಗೆಲ್ಲ ಏನೆಲ್ಲ ಬೇಕು ಅಷ್ಟು ಒಣಗಿದ್ರೆ ಸಾಕಪ್ಪ ಅನ್ನೋ ಥರ ಆಗಿಬಿಟ್ಟಿತ್ತು. ಅದ್ರ ಜೊತೆಗೆ ನಮ್ಮ ರೆಗ್ಯುಲರ್ ಯೂಸ್ ಮಾಡೋ ಬಟ್ಟೆಗಳು, ಬೆಡ್ಶೀಟ್ಗಳು ಇದೆಲ್ಲನೂ ವಾಶ್ ಮಾಡಿ ಒಣಗಾಕಿದ್ವಿ. ಸದ್ಯಕ್ಕೆ ಬಿಸಿಲು ಬಂದು ಎಲ್ಲ ಚೆನ್ನಾಗಿ ಒಣಗೋಯ್ತು. ಇವತ್ತು ಒಂದು ಸ್ಪೆಷಲ್ ಡೇ. ಏನಂದರೆ ನಾಳೆ ನನಗೆ ಡೆಲಿವರಿ ಇದೆ. ಹಾಗಾಗಿ ಇವತ್ತು ಒಂದು ಲಾಸ್ಟ್ ಪ್ರೆಗ್ನೆನ್ಸಿದು ಬ್ಲಾಗ್ ಮಾಡೋಣ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಎಲ್ಲ ಮನೇಲೆಲ್ಲ ಪ್ರಿಪ್ರೇಷನ್ ಆಗ್ತಾ ಇದೆ. ಸೊ ಏನಂದರೆ ಮಳೆ ಬೇರೆ ಬರ್ತದೆ ಪಾಪುಗೆ ಅಂತ ಸ್ವಲ್ಪ ಬಟ್ಟೆಗಳೆಲ್ಲ ವಾಶ್ ಮಾಡಿ ಒಣಗಾಕಿದ್ದೀನಿ. ತುಂಬ ಮಳೆನೇ ಇದೆ ಇಲ್ಲಿ, ಮೋಡ ಬರುತ್ತೆ ಮಳೆ ಬರುತ್ತೆ ಈ ಥರ ಸಡನ್ನಾಗಿ. ಹಾಗಾಗಿ ಇನ್ನೂ ಸ್ವಲ್ಪ ಮನೆ ಬಾಗಿಲಿಗೆಲ್ಲ ಕಟ್ಬಿಟ್ಟು ನೇತಾಕ್ಬಿಟ್ಟಿದ್ದೀನಿ. ಇದೊಂದಷ್ಟು ಒಣಗಿಬಿಟ್ರೆ ಆಯಿತು. ಇನ್ನು ಸೈಡಲ್ಲಿ ಹಾಕಿದ್ದೀನಲ್ಲ ಅದೆಲ್ಲ ನಮ್ಮದು, ಯಶುದು ನಂದು ಈ ಥರ. ಇದು ಪಾಪದೊಂದು ಚೆನ್ನಾಗಿ ಡ್ರೈ ಆಗಿಬಿಟ್ರೆ ಸಾಕು ಅಂತ ಒಂದಷ್ಟೇ. ಸೊ ಎಷ್ಟು ಬೇಗ ದಿನಗಳಾಗ್ತಂತ ನನಗೆ ನಿಜವಾಗ್ಲೂ ಗೊತ್ತಾಗ್ತಿಲ್ಲ. ನಾಳೆ ಡೇಟ್ ಫಿಕ್ಸ್ ಆಗಿದೆ. ಹಾಗಾಗಿ ಇವತ್ತು ಸ್ವಲ್ಪ ಮನೆಯೆಲ್ಲ ಒಂಚೂರು ಕ್ಲೀನ್ ಮಾಡೋಣ ಅಂತ. ಅಂದರೆ ಅಮ್ಮ ಬರುತ್ತೆ, ಅಮ್ಮನ ಕೈಲೆಲ್ಲ ನೆಲೆಲ್ಲ ಒರೆಸ್ಕೊಳ್ತೀನಿ. ಒಂದು ಸಲ ಒರೆಸ್ಕೊಡ್ತಾರೆ. ಇಲ್ಲಿ ಸ್ವಲ್ಪ ಮಿಕ್ಸಿ ತೊಗೊಂಡಿದ್ದೀನಿ, ಇದನ್ನ ಒಂಚೂರು ಒರೆಸ್ಬೇಕಿತ್ತು. ಸ್ವಲ್ಪ ಒಳಗಡೆ ಇಲ್ಲಿ ಗಲೀಜಾಗಿತ್ತು, ಅದನ್ನು ಒರೆಸಿಡೋಣ ಅಂತ ಬಂದೆ. ಹಾಗೆಯೇ ಬ್ಲಾಗ್ನ ಕೂಡ ಶುರು ಮಾಡೋಣ ಅಂತ. ಆ್ಯಂಡ್ 9 months ಎಷ್ಟು ಬೇಗ ಆಯಿತು ಅಂತ ಗೊತ್ತಿಲ್ಲ. ಆ್ಯಂಡ್ ನನಗೆ ಯಾವ ಡೆಲಿವರಿ ಆಗುತ್ತೆ, ಸಿಸೇರಿಯನ್ ಆಗುತ್ತಾ ನಾರ್ಮಲ್ ಆಗುತ್ತೆ ಅಂತ ನಾನು ನೆಕ್ಸ್ಟ್ ಅಪ್ಡೇಟ್ಸ್ ನೀಡ್ತೀನಿ. ಮೇ ಬಿ ಈಗ ಆಲ್ರೆಡಿ ಒಂದು ಬ್ಲಾಗಲ್ಲಿ ಹೇಳಿದ್ದೀನಿ ಏನಾಗುತ್ತೆ ಅಂತ. ನೋಡೋಣ, ನಾಳೆಗೆ ಡೆಲಿವರಿ ಇದು ಸ್ಟೋರಿ ಏನಾದರೂ ಹೇಳಿದಾಗ ನಾನು ಶೇರ್ ಮಾಡ್ತೀನಿ. ಇವಾಗ ನಾನು ಒಬ್ಬಳೇ ಇದ್ದೀನಿ ಮನೆಯಲ್ಲಿ. ಹಸ್ಬೆಂಡ್ ಆಗಿ ನಮ್ಮ ಪಾಪು ಇಬ್ಬರು ಊರಿಗೆ ಹೋದ್ರು. ಓಕೆ, ನಾಳೆ ಮಾರ್ನಿಂಗು ಡೆಲಿವರಿ ಅಂದರೆ ಈವ್ನಿಂಗ್ ಬಂದು ಅಡ್ಮಿಟ್ ಆಗೋದಕ್ಕೆ ಹೇಳಿದ್ದಾರೆ. ಆ್ಯಕ್ಚುಲಿ ಇವತ್ತೇ ಹೋಗಿ ಅಡ್ಮಿಟ್ ಆಗಬೇಕು ನಾನು. ನೋಡಬೇಕು ಹೇಗಾಗುತ್ತೆ ಅಂತ. ಅದು ನೆಕ್ಸ್ಟು ಅಪ್ಡೇಟ್ಸ್ ನೀಡ್ತೀನಿ, ಯಾವಾಗ ನಾನು ಹಾಸ್ಪಿಟಲ್ಗೆ ಹೋಗ್ತೀನಿ ಏನೋ ಅಂತ. ಅಷ್ಟರಲ್ಲಿ ಸ್ವಲ್ಪ ಮನೆಯೆಲ್ಲ ಒಂಚೂರು ಕ್ಲೀನ್ ಮಾಡೋಣ ಅಂತ. ನಾನೇನು ಮಾಡಲ್ಲ, ಜಸ್ಟು ಕಸವನ್ನು ಗುಡಿಸಿರ್ತೀನಿ. ಅಷ್ಟರಲ್ಲಿ ಅಮ್ಮ ಬಂದು ಸ್ವಲ್ಪ ಒರೆಸ್ಕೊಡುತ್ತೆ. ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡಿದ್ದೀನಿ ಆಯಿತಾ. ಇನ್ನೂ ವಸ್ತುಗಳೆಲ್ಲ ಇಟ್ಟಿಲ್ಲ, ಯಾಕಂದರೆ ಇನ್ನು ಹೇಗಾಗುತ್ತೋ ಮುಂದಕ್ಕೆ ಗೊತ್ತಿಲ್ಲ. ಸುಮ್ಮನೆ ಎಲ್ಲ ಗಲೀಜಾಗುತ್ತೆ ಅಂತ ಹೇಳಿ ಸ್ವಲ್ಪ ಎಲ್ಲನೂ ನೀಟಾಗಿ ಎಲ್ಲ ತುಂಬಿ ಮುಚ್ಚಿ ಇಟ್ಟಿದ್ದೀನಿ. ರೆಸ್ಟ್ ಅಂತ ಹೇಳಿದ್ರು ಒಂದಷ್ಟು ಕೆಲಸಗಳನ್ನ ಮಾಡ್ತಾನೆ ಇದ್ದೀನಿ, ಇವತ್ತು ಮಾಡ್ತಾಯಿದ್ದೀನಿ. ಆ್ಯಂಡ್ ಈವ್ನಿಂಗು ಹೋಗೋವರೆಗೂ ಅದು ಇದು ಇದ್ದೇ ಇರುತ್ತೆ. ಸೊ ಯಶು ಮತ್ತು ಪಾಪು ಊರಿಗೆ ಹೋಗಿದ್ದಾರೆ, ನೋಡಬೇಕು. ಆ ಕಡೆಯಿಂದ ಅತ್ತೇನೂ ಬರ್ತೀನಿ ಅಂದಿದ್ರು, ಮೇ ಬಿ ಅವರು ಬರಬಹುದು. ಈಗ ಅಮ್ಮ ಪುಳಿಯೋಗರೆ ಕೊಟ್ಟು ಕಳಿಸಿದ್ದಾರೆ. ಸೊ ನನ್ನ ತಂಗಿ ಮನೆಯದು, ಅವರು ಒಂಥರ ಹುಳಿ ಚೆನ್ನಾಗಿ ಬಳಸ್ತಾರೆ ಅವರ ಅತ್ತೆ, ಅವರು ಕೊಟ್ಟು ಕಳಿಸಿದ್ದಾರೆ ನನಗೆ ಅಂತ. ಥ್ಯಾಂಕ್ ಯು ಸೋ ಮಚ್ ಅಮ್ಮ. ಈಗ ಅದನ್ನು ತಿನ್ನಬೇಕು, ಬನ್ನಿ ತೋರಿಸ್ತೀನಿ. ಸೊ ಇದು ಪುಳಿಯೋಗರೆ, ಇದು ಹುಳಿ ಮಳಿಸ್ತಾರಲ್ಲ ಹುಣಸೆ ಹುಳಿನಲ್ಲಿ, ಅದು ನಾವು ಹುಣಸೆ ಹುಳಿ ಹಾಕಿ ಮಾಡಿಬಿಟ್ಟು ಸ್ವಲ್ಪ ಎಕ್ಸ್ಟ್ರಾ ಪುಡಿ ಸ್ವಸ್ತಿಕ್ ಅಥವಾ ಎಮ್ಟಿ ಅದೆಲ್ಲನೂ ಹಾಕ್ತೀವಿ. ಬಟ್ ಇದು ಬರೀ ಹುಣಸೆ ಹುಳಿನಲ್ಲೇ ಮಾಡಿರೋದು ಅನಿಸುತ್ತೆ. ಚೆನ್ನಾಗಿದೆ. ಆ್ಯಂಡ್ ಇದು ರಾತ್ರಿದು ಪಲ್ಯ, ಬೀನ್ಸ್ ಕ್ಯಾರೆಟ್ ಪಲ್ಯ. ಚೆನ್ನಾಗಿದೆ ಟೇಸ್ಟು. ಇನ್ನೊಂದು ತಿನ್ಬೇಕಾದ್ರೆ ನೆನಪಾಗ್ತಿರೋದೇನೆಂದರೆ, ನಮ್ಮ ಅಜ್ಜಿ ಇದ್ದಾರಲ್ಲ, ನಮ್ಮ ಅಮ್ಮನಮ್ಮ, ಅವ್ರ ಅಮ್ಮ ಮಾಡ್ಕೊಬರ್ತಿದ್ರು. ಹುಳಿ ಮಾಡಿಕೊಂಡು ನಿಯರ್ ಬೈ ಇತ್ತು, ನಡ್ಕೊಂಡು ಹೋಗ್ಬೋದು ಊರಿಗೆ. ಸೊ ಅಲ್ಲಿಂದ ಮಾಡಿಕೊಂಡು ನಮ್ಮ ಅಜ್ಜಿ ಊರಿಗೆ ತಗೊಬಂದು ಕೊಡ್ತಿದ್ರು. ಒಂದು ಟಿಫನಲ್ಲಿ ಒಂದು ಇಷ್ಟಿಷ್ಟು ಮಾಡ್ಕೊಬಂದು ಕೊಡ್ತಿದ್ರು, ಚೆನ್ನಾಗಿರ್ತಿತ್ತು ಗೊತ್ತಾ. ಅದು ನೆನಪಾಗ್ತಿದೆ. ಅಜ್ಜಿ ಇಲ್ಲ ಇವಾಗ, ಸೊ ಚೆನ್ನಾಗಿ ಮಾಡ್ತಿದ್ರು, ಅಜ್ಜಿ ಮಾಡ್ತಿದ್ರು, ನೆನಪಾಗ್ತಿದೆ. ಚೆನ್ನಾಗಿದೆ ಇದೂ. ಇದನ್ನ ತಿಂತೇನೆ, ಆಮೇಲೆ ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ.
ಹಾಗೆ ನಾನು ಮನೆಯನ್ನೆಲ್ಲ ಸ್ವಲ್ಪ ಖಾಲಿನೇ ಮಾಡಿದ್ದೆ ಅಂತ ಹೇಳ್ಬೋದು. ಯಾಕಂದರೆ ಮನೆಯಲ್ಲಿ ಜಾಸ್ತಿ ಓಡಾಡಲ್ಲ ಜನಗಳು, ಹಾಗೆಯೇ ಏನೂ ಜಾಸ್ತಿ ಆ್ಯಕ್ಟಿವಿಟಿ ಇರಲ್ಲ. ಅಂದರೆ ಸ್ವಲ್ಪ ಜಿರಳೆಗಳು ಬರೋದೆಲ್ಲ ಜಾಸ್ತಿ ಆಗಿಬಿಡುತ್ತೆ. ಹಾಗಾಗಿ ಪಾತ್ರೆಗಳೆಲ್ಲ ನಾನು ಎತ್ತಿಟ್ಬಿಟ್ಟಿದ್ದೆ. ಮತ್ತು ಅಡುಗೆ ಮನೆಯಲ್ಲಿ ಎಲ್ಲ ತೊಳೆದು ನಾನು ಇಟ್ಕೊಳ್ಳೋದಕ್ಕಾಗಲ್ಲ ನೆಕ್ಸ್ಟು ಬೇಬಿ ಆದಮೇಲೆ. ಹಾಗಾಗಿ ಎಲ್ಲನೂ ಕೂಡ ಪ್ಯಾಕ್ ಮಾಡಿ ಇಟ್ಟಿದ್ದೆ. ಕ್ಲೀನಾಗಿದ್ದಷ್ಟು ಸ್ವಲ್ಪ ಆ ಥರ ಥಿಂಗ್ಸ್ಗಳು ಅಂದರೆ ಜಿರಳೆಗಳೆಲ್ಲ ಬರೋದೆಲ್ಲ ಸ್ವಲ್ಪ ಕಡಿಮೆನೇ ಇರುತ್ತೆ. ಹಾಗಾಗಿ ಆ್ಯಂಡ್ ಇದು ಸ್ವಲ್ಪ ಮಿಕ್ಸಿನ ಒಂದು ಒರೆಸಿ ಇಡಬೇಕಾಗಿತ್ತು, ಅದೊಂದು ಕೆಲಸ ಬ್ಯಾಲೆನ್ಸ್ ಇತ್ತು. ಜೊತೆಗೆ ಗ್ಯಾಸ್ ಸ್ಟವ್ ಒಂದು ನೀಟಾಗಿ ಒರೆಸಿಡಬೇಕಾಗಿತ್ತು. ನನಗಿರೋ ಟೆನ್ಷನಲ್ಲಿ ಇದೆಲ್ಲ ನಾನು ಮಾಡ್ತಿದ್ದೆ. ಇದ್ರ ಮುಖಾಂತರ ನಾನು ನನ್ನ ಯೋಚನೆಗಳನ್ನ ಮರಿತಿದ್ದೆ ಅಂತಲೇ ಹೇಳ್ಬೋದು. ಯಾಕಂದರೆ ಡೆಲಿವರಿ ಇವತ್ತೇ ಹೋಗಬೇಕು ಅಂದರೆ, ನಾಳೆ ಡೆಲಿವರಿ ಇದೆ ಇವತ್ತೇ ಹಾಸ್ಪಿಟಲ್ಗೆ ಹೋಗಬೇಕು ಅಂದರೆ ಎಂಥವರಿಗೂ ಕೂಡ ಭಯ ಇರುತ್ತೆ. ಏನೋ ಒಂದು ನರ್ವಸ್ನೆಸ್ ಇದ್ದೇ ಇರುತ್ತೆ. ಎಂಥ ಗಟ್ಟಿ ಮನಸ್ಸಾದ್ರೂ ಅದೊಂದು ಇರುತ್ತೆ ಯೋಚನೆ. ಹಾಗಾಗಿ ನನಗೆ ಸ್ವಲ್ಪ ಟೈಮ್ ಸ್ಪೆಂಡ್ ಆಯಿತು ಬೆಳಿಗ್ಗೆ ಹೊತ್ತು. ಈ ಥರ ಕೆಲಸ ಎಲ್ಲ ಮಾಡಿಕೊಂಡು ಸ್ವಲ್ಪ ಟೈಮ್ನ ಪಾಸ್ ಮಾಡಿಕೊಂಡೆ ಅಂತಲೇ ಹೇಳ್ಬೋದು. ಜೊತೆಗೆ ಮನೆ ಕೂಡ ಕ್ಲೀನ್ ಮಾಡಬೇಕಿತ್ತು. ಯಾಕಂದರೆ ನನ್ನ ಹಸ್ಬೆಂಡ್ಗೆ ಇದೆಲ್ಲ ಅವರು ಮಾಡೋಕ್ಕೆ ಗೊತ್ತಾಗೋದಿಲ್ಲ ಅಲ್ವಾ. ಹಾಗಾಗಿ ನಾನೇ ಮಾಡಬೇಕಾಗಿತ್ತು. ಹಾಗಾಗಿ ಇದೆಲ್ಲ ಕ್ಲಿಯರ್ ಮಾಡ್ಕೊಳ್ತಾ ಇದ್ದೆ. ಹಾಗೆಯೇ ಇದನ್ನ ನಾನು ಡೆಲಿವರಿ ಆಗಿ ಆಲ್ಮೋಸ್ಟ್ ಇವಾಗ 1 ಮಂತ್ ಆಗಿದೆ ಕರೆಕ್ಟಾಗಿ. ಇವತ್ತು ನಾನು ಎಡಿಟ್ ಮಾಡಿ ಇವತ್ತೇ ವೀಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸುಮಾರು ಜನ ನನ್ನ ಕೇಳ್ತಾ ಇದ್ದೀರಾ ಬೇಗ ವೀಡಿಯೋಸ್ ಹಾಕಿ ಅಂತ. ಹಾಗೆಯೇ ಬಾಯ್ ಬೇಬಿದು ಯಾವ ಥರ ಸಿಮ್ಟಮ್ಸ್ ಇತ್ತು ಹೇಳಿ ಅಂತ. ನನಗೆ ನೀವು ಸಾಧ್ಯ ಆದರೆ ಕಾಮೆಂಟಲ್ಲಿ ಹಾಕಿ ಏನೆಲ್ಲ ಸಿಮ್ಟಮ್ಸ್ ಇರುತ್ತೆ, ಈ ಥರ ಇರ್ಬೋದೇನೋ ಅನ್ನೋ ಥರದ್ದು ಒಂದಷ್ಟು ಐಡಿಯಾಸ್ನ ನೀಡಿ. ಯಾಕಂದರೆ ಎಲ್ಲ ಐಡಿಯಾಸು ನನಗೆ ಗೊತ್ತಿರಲ್ಲ ಅಷ್ಟು. ಈ ಥರ ಇತ್ತಾ ಅಂತ ನನಗೆ ಕಾಮೆಂಟ್ ಮಾಡಿ ಕೇಳ್ತಿದ್ದೀರಾ. ಅದೆಲ್ಲ ನಾನು ನೋಟ್ ಔಟ್ ಮಾಡ್ಕೊಂಡಿದ್ದೀನಿ. ಅದ್ರ ಮುಖಾಂತರ ನಾನು ವೀಡಿಯೋನ ಶೂಟ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಎಷ್ಟು ಸಿಮ್ಟಮ್ಸ್ಗಳಿರುತ್ತೆ ಅಂತ ನನಗೂ ಅಷ್ಟು ಗೊತ್ತಿಲ್ಲ, ಕೆಲವೊಂದು ಗೊತ್ತು ನನಗೆ. ಹಾಗಾಗಿ ಅದನ್ನ ಹೇಳಿ ನನಗೆ. ಜೊತೆಗೆ ಇವತ್ತು ಅಮ್ಮನ ಬರೋಕ್ಕೆ ಹೇಳಿದ್ದೆ. ಇಲ್ಲೇ ಇದ್ದಾರಲ್ವ ನಿಯರ್ ಬೈ ಅವರು. ಸೊ ಬಂದು ಮನೆಯೆಲ್ಲ ಒರೆಸ್ಕೊಡ್ತು ಅಮ್ಮ. ನಾನು ಬರೋಷ್ಟರಲ್ಲಿ ಕಸನಾದರೂ ಗುಡಿಸೋಣ ಅಂಥೇಳಿ ಕಸ ಎಲ್ಲ ಗುಡಿಸಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ. ಡೆಲಿವರಿಗೆ ಹೋಗೋದಕ್ಕಿಂತ ಒಂದು 3-4 ದಿನದ ಮುಂಚೆ ನಂದು ಹಳೆ ವೀಡಿಯೋಸ್ ಎಲ್ಲ ಇತ್ತು ಸ್ವಲ್ಪ. ಅಂದರೆ ಈ ಸೀಮಂತ ಟೈಮಲ್ಲಿ ಅಮ್ಮನ ಮನೆಗೆ ಬಂದಿದ್ದು ಇದೆಲ್ಲ ವ್ಲಾಗ್ಸ್ ಎಲ್ಲ ಇತ್ತು. ನಾನು ಎಡಿಟ್ ಮಾಡಿರಲಿಲ್ಲ. ಅದೆಲ್ಲನೂ ಕುತ್ಕೊಂಡು ನಾನು ಎಡಿಟ್ ಮಾಡಿ ವಾಯ್ಸ್ ಓವರ್ ಎಲ್ಲ ಕೊಟ್ಕೊಂಡು ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡಿ ಇಟ್ಟಿದ್ದೆ. ಯಾಕಂದರೆ ಆಫ್ಟರ್ ಡೆಲಿವರಿ ಕೂಡ ನಾನು ರೆಗ್ಯುಲರಾಗಿ ಸ್ವಲ್ಪ ವೀಡಿಯೋಸ್ನ ಹಾಕೋಣ ಅಂತ. ಅಂದರೆ ನಮ್ಮದು ಸ್ವಲ್ಪ ನಿಲ್ಲಿಸ್ಬಿಟ್ರೆ ಏನಾಗುತ್ತೆ, ಸಡನ್ನಾಗಿ ವ್ಯೂಸ್ ಎಲ್ಲ ಕಮ್ಮಿ ಆಗುತ್ತೆ. ನನಗೆ ಫಸ್ಟು ಇಷ್ಟೊಂದು ಜನ ನನಗೆ ಸಪೋರ್ಟ್ ಮಾಡ್ತಾನೆ ಇರಲಿಲ್ಲ. ಈಗ ಎಷ್ಟು ಜನ ನನ್ನ ವೀಡಿಯೋಸ್ ನೋಡ್ತೀರಾ ಅಂತ ನನಗೇ ಖುಷಿ ಆಗುತ್ತೆ, ನಿಮ್ಮ ವ್ಯೂಸ್ಗಳು ಕಾಮೆಂಟ್ಸ್ಗಳೆಲ್ಲ ನೋಡ್ತಾ ಇದ್ದರೆ. ಹಾಗಾಗಿ ಒಂದಷ್ಟು ವೀಡಿಯೋಸ್ ಕೂಡ ಎಡಿಟ್ ಮಾಡಿ ಇಟ್ಟಿದ್ದೆ. ಒಂದೇ ಒಂದು ವೀಡಿಯೋಗೆ ನಾನು ವಾಯ್ಸ್ ಓವರ್ ಕೊಡಬೇಕಾಗಿತ್ತು. ಯಾವುದಂದರೆ ಸೀಮಂತದ ವ್ಲಾಗ್ಸ್ಗೆ ಒಂಚೂರು ಮಾತಾಡಬೇಕಿತ್ತು. ಅದೊಂದು ಮಾತ್ರ ಇವತ್ತು ಮಾಡೋಣ ಅಂದ್ಕೊಂಡೆ. ಬಟ್ ನನಗೆ ಎಷ್ಟು ಮನಸ್ಸಲ್ಲಿ ಒಂಥರ ಭಯ ಇತ್ತು ಅಂದರೆ ನನಗೆ ಏನು ಮಾಡೋದಕ್ಕೂ ಮನಸ್ಸೇ ಆಗಿರಲಿಲ್ಲ. ಹಾಗೆ ಈಗ ಅಮ್ಮ ಬಂದಿದ್ದರು. ಅವರು ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ತಾಯಿದ್ರು ಲೈಟಾಗಿ. ನಾನು ಇಲ್ಲಿ ಕಿಚನೆಲ್ಲ ಸ್ವಲ್ಪ ತೊಳೆದ್ಬಿಟ್ಟು ಕ್ಲೀನ್ ಮಾಡ್ತಾಯಿದ್ದೆ. ಸ್ವಲ್ಪ ಹೇರ್ ಆಯಿಲ್ನ ಹಚ್ಕೊಬೇಕಾಗಿತ್ತು. ದೇವಸ್ಥಾನಕ್ಕೆ ಹೋಗಬೇಕಂತ ಅಂದ್ಕೊಂಡಿದ್ದೆ. ಹಾಗೆಯೇ ಹಾಸ್ಪಿಟಲ್ಗೆ ಹೋಗೋಕ್ಕೆ ಮುಂಚೆ ಸ್ವಲ್ಪ ಫ್ರೆಶ್ ಅಪ್ ಆಗಿ ಹೋಗೋಣ ಅಂತ. ನನ್ನ ಕೂಲಂತೂ ಫುಲ್ ಬ್ರಷ್ ಆದಂಗೆ ಆಗಿಬಿಟ್ಟಿದೆ ಈ ಒಂದು ಪ್ರೆಗ್ನೆನ್ಸಿನಲ್ಲಿ. ಹಾಗಾಗಿ ಸ್ವಲ್ಪ ಹೇರ್ ಆಯಿಲ್ನ ಹಚ್ಕೊಂಡು ಕ್ಲೀನಾಗಿ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಹಾಸ್ಪಿಟಲ್ಗೆ ತೊಗೊಂಡೋಗ್ಬೇಕಾಗಿರೋ ವಸ್ತುಗಳನ್ನ ಇನ್ನೂ ಪ್ಯಾಕ್ ಮಾಡಿರಲಿಲ್ಲ. ಹಾಸ್ಪಿಟಲ್ ಬ್ಯಾಗ್ ಅಂತ ಒಂದು ವೀಡಿಯೋಸ್ ಕೂಡ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ, ಸಾರಿ. ಇನ್ನೇನೋ ಕೆಲಸಗಳೆಲ್ಲ ಮಾಡ್ತಿದ್ದಾರೆ, ತುಂಬ ಸೌಂಡ್ ಇದೆ. ಬ್ಯಾಗ್ದು ವೀಡಿಯೋ ಕೂಡ ಮಾಡಬೇಕಾಗಿತ್ತು. ಜೊತೆಗೆ ನಂಗೆ ಭಯ ಆಗ್ತಿತ್ತು, ಅಯ್ಯೋ ಹೋಗು ಎಂಥ ವೀಡಿಯೋ ಮಾಡೋದು ಅಂತಲೂ ಅನ್ನಿಸ್ತಾ ಇತ್ತು. ಫೈನಲಿ ಅದನ್ನು ಕೂಡ ಮಾಡಬೇಕಂತ ಡಿಸೈಡ್ ಮಾಡಿಕೊಂಡೆ. ಇಲ್ಲಿ ನೋಡಿ ಕಿಚನೆಲ್ಲ ಫುಲ್ ನೀಟಾಗಿ ಎಲ್ಲ ಕ್ಲೀನ್ ಮಾಡಿ ಎತ್ತಿಟ್ಬಿಟ್ಟಿದ್ದೀನಿ. ಈಗ ಅಮ್ಮ ನೆಲ ಒರೆಸ್ಕೊಂಡು ಬರ್ತಾ ಇದ್ದಾರೆ. ನಾನು ಸ್ವಲ್ಪ ಹೊತ್ತು ಅವಾಗಿಂದೆಲ್ಲ ಕೆಲಸ ಮಾಡಿದ್ನಲ್ಲ ಅಂತ ಕೂತ್ಕೊಂಡು ಫ್ಯಾನ್ ಹಾಕ್ಬಿಟ್ಟು ನೆಲ ಒಣಗಲಿ ಅಂತ ರೆಸ್ಟ್ ಮಾಡ್ತಾಯಿದ್ದೆ. ಹಾಸ್ಪಿಟಲ್ಗೆ ತೊಗೊಂಡೋಗೋದಕ್ಕೆ ಎಲ್ಲ ವಸ್ತುಗಳನ್ನ ಎತ್ತಿಡಬೇಕಾಗಿತ್ತು. ಇನ್ನೂ ಅದನ್ನು ಕೂಡ ಎತ್ತಿಟ್ಟಿರಲಿಲ್ಲ. ಒಂದೊಂದೇ ಎತ್ತಿಡ್ತಾ ಇದ್ದೆ. ಕೆಲವೊಂದು ಲಿಸ್ಟ್ ಮಾಡ್ಕೊಂಡಿದ್ದೆ. ಲಿಸ್ಟ್ ಮಾಡಿದ್ರೂ ಇನ್ನೊಂದಷ್ಟು ವಸ್ತುಗಳನ್ನ ಎತ್ತಿಟ್ಕೊಳ್ಬೇಕಾಗಿತ್ತು. ಅದನ್ನೆಲ್ಲ ತೆಗೆದಿಡ್ತಾ ಇದ್ದೆ. ಹೋಗ್ತಾ ಬರ್ತಾ ಎಲ್ಲನೂ ಎತ್ತಿಡ್ತಾ ಇದ್ದೆ ಒಂದು ಕಡೆಗೆ. ಜೊತೆಗೆ ಸ್ವಲ್ಪ ಪಾತ್ರೆಗಳನ್ನ ವಾಶ್ ಮಾಡಿದ್ದೆ, ಅದನ್ನು ಕೂಡ ಎಲ್ಲ ಎತ್ತಿಟ್ಬಿಟ್ಟು, ಅಂದರೆ ಯಶುಗೆ ಏನು ಬೇಕು ಸ್ವಲ್ಪ ರೆಗ್ಯುಲರಾಗಿ ಯೂಸ್ ಮಾಡೋದಕ್ಕೆ ಅವ್ರಿಗೆ ಒಂದಷ್ಟು ಸ್ವಲ್ಪ ಪಾತ್ರೆಗಳನ್ನ ಇಟ್ಟಿದ್ದೀನಿ. ಏನು ಅಂದರೆ ಒಂದು ಸಣ್ಣ ಕುಕ್ಕರು, ಹಾಲು ಬಿಸಿ ಮಾಡ್ಕೊಳ್ಳೋದಕ್ಕೆ, ಬಿಸಿನೀರು ಕಾಯಿಸೋದಕ್ಕೆ, ಊಟ ಮಾಡೋದಕ್ಕೆ ತಟ್ಟೆ, ಈ ಥರದ್ದು ಕಾಫಿ ಮಾಡೋದಕ್ಕೆ, ಕುಡಿಯೋದಕ್ಕೆ, ಈ ಥರ ಏನು ಬೇಕು ಮೇಯ್ನ್ ಅಷ್ಟನ್ನು ಮಾತ್ರ ಒಂದು ಸ್ವಲ್ಪನೇ ಇಟ್ಟಿದ್ದೀನಿ. ಅದನ್ನೆಲ್ಲ ಎತ್ತಿಡ್ತಾ ಇದ್ದೆ. ಜೊತೆಗೆ ಇಲ್ಲಿ ಸ್ಟೆರಿಲೈಸ್ ಮಾಡಬೇಕಾಗಿತ್ತು ಬ್ರೆಸ್ಟ್ ಪಂಪು. ಇದನ್ನು ಕೂಡ ನೀಟಾಗಿ ಫಸ್ಟು ಸೋಪ್ ಹಾಕಿ ವಾಶ್ ಮಾಡಿ ಒಂದು 2-3 ಸಲ ತೊಳೆದು ಈಗ ಬಿಸಿನೀರಲ್ಲಿ ಹಾಕಿ ಸ್ಟೆರಿಲೈಸ್ ಮಾಡ್ತಾಯಿದ್ದೀನಿ. ಈ ಥರ ಮಾಡಿನೇ ಯೂಸ್ ಮಾಡಬೇಕು ಇದನ್ನು. ಹಾಗಾಗಿ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ತಾಯಿದ್ದೀನಿ. ಜೊತೆಗೆ ನಾನು ಈಗ ನನ್ನ ಸದ್ಯಕ್ಕೆ ನಮ್ಮ ಅಮ್ಮನ ಮನೆಗೇ
ಹೋಗೋದು ಡೆಲಿವರಿ ಆದಮೇಲೆ. ಅಲ್ಲಿಗೆ ಸ್ವಲ್ಪ ಬಟ್ಟೆಗಳು ನಮಗೆ ಅವಶ್ಯಕತೆ ಇರುತ್ತೆ. ತುಂಬ ಏನು ತೊಗೊಂಡು ಹೋಗ್ತಾ ಇಲ್ಲ, ಸ್ವಲ್ಪನೇ ತೊಗೊಳ್ತಾ ಇರೋದು ನಾನು, ಯಾಕಂದರೆ ಸುಮ್ಮನೆ ಆ ಕಡೆಯಿಂದ ಈ ಕಡೆಯಿಂದ ಹೊರಬೇಕಾಗತ್ತೆ ಅಂತ. ಜೊತೆಗೆ ನಿಯರ್ ಬೈ ಇರೋದ್ರಿಂದ ಬೇಕಾದಾಗ ತರಿಸ್ಕೊಳ್ಬೋದು ಮನೆಯಿಂದ. ಹಾಗಾಗಿ ಲಿರಿಷನ್ಗೆ ನನಗೆ ಸ್ವಲ್ಪ ಬಟ್ಟೆಗಳನ್ನ ನಾನು ತೊಗೊಳ್ತಾ ಇದ್ದೀನಿ. ಅದನ್ನು ಕೂಡ ಈಗ ಅಮ್ಮ ಹೋಗ್ತಾರಲ್ಲ ಮನೆಗೆ ಅಂಥೇಳಿ ಎಲ್ಲ ಎತ್ತಿಡ್ತಾ ಇದ್ದೀನಿ, ಹೋದಾಗ ಕೊಟ್ಟು ಕಳ್ಸೋಣ ಅಂತ. ಸೊ ಎಷ್ಟೆಲ್ಲ ಕೆಲಸ ಇರುತ್ತಲ್ವ, ಒಂದು ಹೆಣ್ಮಗಳು ಅಂದರೆ ಎಷ್ಟು ಜವಾಬ್ದಾರಿ ಇರುತ್ತೆ ನೋಡಿ. ನಾನು ಲಾಸ್ಟ್ ಡೇ ನನ್ನ ಡೆಲಿವರಿ ಇದ್ರೂ ಎಷ್ಟು ನನ್ನ ತಲೆಯಲ್ಲಿ ಏನೆಲ್ಲ ಯೋಚನೆಗಳು ಓಡ್ತಾ ಇತ್ತು ಅಂತಂದರೆ, ಮನೆ ಮೇಲೆ ಗೃಹಿಣಿ ಅಂತ ಅಂದಮೇಲೆ ಹೌಸ್ ವೈಫ್ ಅಥವಾ ಹೋಮ್ ಮೇಕರ್ ಅಂತ ಅಂದಮೇಲೆ ಎಷ್ಟು ಜವಾಬ್ದಾರಿ ಇರುತ್ತೆ ಅಲ್ವಾ. ಹೊರಗಡೆ ದುಡಿಯೋ ಗಂಡಸರಿಗೂ ಅಷ್ಟೇ ಜವಾಬ್ದಾರಿ ಇರುತ್ತೆ, ಹಾಗೆ ಮನೇಲಿರೋ ಹೆಂಗಸ್ರಿಗೂ ಕೂಡ ಅಷ್ಟೇ ಜವಾಬ್ದಾರಿ ಇರುತ್ತೆ. ಸೊ ಅಷ್ಟರಲ್ಲಿ ನಮ್ಮ ಅತ್ತೆ ಕೂಡ ಬಂದರು ನನ್ನ ಮಾತಾಡ್ಸ್ಕೊಂಡು ಹೋಗೋದಕ್ಕೆ ಅಂತ. ಅಂದರೆ ಅವ್ರಿಗಿನ್ನ ನಾನು ಡೆಲಿವರಿ ಕನ್ಫರ್ಮ್ ಆಗಿದ್ದೆ ಹಿಂದಿನ ದಿನ ಅಲ್ವಾ, ಆವಾಗ ಹೇಳಿದ್ವಿ. ಸೊ ಬರ್ತೀನಿ ಅಂತ ಮೊದಲೇ ಹೇಳಿದರು. ಸೊ ಹಾಗಾಗಿ ಬಂದು ಮಾತಾಡ್ಸ್ಕೊಂಡು ಹೋಗೋದಕ್ಕೆ ಅಂತ ಬಂದಿದ್ದರು. ಜೊತೆಗೆ ನಾನಿಲ್ಲಿ ಒಂದಷ್ಟು ಥಿಂಗ್ಸ್ಗಳೆಲ್ಲ ಎತ್ತಿಟ್ಟಿದ್ದೀನಿ ನೋಡಿ, ಸ್ವಲ್ಪ ಮನೆ ಕೊಟ್ಟು ಕಳಿಸ್ಬೇಕಾಗಿರೋದು. ಹಾಗೆ ನನಗೆ ಶಾಲ್ಸು, ಆಮೇಲೆ ಹೊಸ ಪಾಪುಗೆ ಬಟ್ಟೆಗಳು, ಸ್ಯಾನಿಟೈಸರು, ಜೊತೆಗೆ ಇದೊಂದು ವೆಟ್ ವೈಪ್ಸು, ಈ ಥರ ಒಂದಷ್ಟು ಎತ್ತಿಟ್ಟಿದ್ದೀನಿ. ಇನ್ನೂ ಒಂದಷ್ಟು ಬಟ್ಟೆಗಳನ್ನ ಎತ್ತಿಡಬೇಕಾಗಿತ್ತು. ಜೊತೆಗೆ ನಮ್ಮ ಲಿರಿಷಾ ಕೂಡ ಆಟಾಡ್ಕೊಂಡಿದ್ಲು. ಇಲ್ಲಿ ಬಂದು ಸ್ವಲ್ಪ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ವಿ ಮಾತಾಡಿಕೊಂಡು. ಹಾಗೆ ಫಸ್ಟೇ ಹೇಳ್ತಿದ್ದಾಗೆ ನಮ್ಮ ಮನೆ ಅಂತ ಒಂದು ಮೈಂಡಿಗೆ ಬಂದುಬಿಟ್ರೆ ಹೆಣ್ಮಕ್ಳಿಗೆ ಎಷ್ಟು ಮಾಡಿದ್ರೂ ಸಾಲಲ್ಲ. ಅವ್ರಿಗೆ ಕೆಲಸನೇ ಇರ್ಬೋದು, ಆರ್ಗನೈಸಿಂಗ್ ಇರ್ಬೋದು, ಈ ಥರ. ನಾನು ಹೇರ್ ಆಯಿಲ್ ಕೂಡ ಹಚ್ಕೊಂಡಿದ್ದಾಯಿತು. ಆಮೇಲೆ ನನ್ನ ಹಸ್ಬೆಂಡ್ ಮಾಡೋ ಟೀ ಅಂದರೆ ನಂಗೆ ತುಂಬ ಇಷ್ಟ. ಒಂದೊಂದು ಸಲ ಚೆನ್ನಾಗಿ ಮಾಡ್ತಾರೆ, ಒಂದೊಂದು ಸಲ ಚೆನ್ನಾಗಿರಲ್ಲ, ಬಟ್ ಅವ್ರು ಮಾಡೋದು ಇಷ್ಟ ನನಗೆ. ಹಾಗಾಗಿ ಟೀ ಮಾಡಿಕೊಡ್ತಾಯಿದ್ರು, ಅದನ್ನು ಕುಡಿಯೋದಕ್ಕೆ ಅಂತ ಈಗ ಹೋಗಿ ರೆಡಿ ಆಗ್ತಾಯಿದ್ದೀನಿ ಕುತ್ಕೊಂಡು. ಸ್ವಲ್ಪ ಸಪ್ಪೆ ಶುಗರ್ ಇದೆ ಅಂತ ಹೇಳಿ ಸಪ್ಪೆನೇ ಕೊಡ್ತಾಯಿದ್ರು. ನಾನು ಲಾಸ್ಟ್ ಡೇ ಅಲ್ವಾ ಮಾರಾಯ, ಸ್ವಲ್ಪ ಉಪ್ಪು ಅಂತಿದ್ದೀನಿ, ಸ್ವಲ್ಪ ಏನಾದರೂ ಬೆಲ್ಲ ಹಾಕ್ಬಿಟ್ಟು ಕೊಡಿ ಅಂತಂದೆ. ಹಂಗೂ ಸಪ್ಪೆನೇ ಕೊಟ್ಟಿದ್ದರು. ಅದನ್ನು ಕುಡಿದ್ಬಿಟ್ಟು ನಾನು ಕುತ್ಕೊಳ್ತಾ ಇದ್ದೀನಿ ರೆಸ್ಟ್ ಮಾಡೋದಕ್ಕೆ. ಇದೆಲ್ಲ ಪ್ಯಾಕ್ ಮಾಡ್ಕೊಬೇಕಾಗಿತ್ತು. ಅಷ್ಟರಲ್ಲಿ ನಾನು ಹಾಸ್ಪಿಟಲ್ ಬ್ಯಾಗ್ ವಿಡಿಯೋ ಕೂಡ ಮಾಡಿಕೊಂಡೆ. ಹಾಯ್, ವೆಲ್ಕಮ್ ಬ್ಯಾಕ್. ಈಗ ಏನಂದರೆ ಹಾಸ್ಪಿಟಲ್ ಬ್ಯಾಗ್ಗೆ ಏನೆಲ್ಲ ತೊಗೊಂಡು ಹೋಗ್ತಿದ್ದೀನಿ ಅಂತ ಹಾಗೆ ಒಂದು ವಿಡಿಯೋ ಮಾಡಿಕೊಂಡೆ. ಸೊ ನೆಕ್ಸ್ಟ್ ಯಾರಿಗಾದ್ರೂ ಯೂಸ್ ಆಗ್ಬೋದು ಇದೊಂದು ವಿಡಿಯೋ ಅಂತ. ಎಲ್ಲ ಆಯಿತು. ಇವಾಗ ಬ್ಯಾಗಿಗೆ ಪ್ಯಾಕ್ ಮಾಡ್ಕೊಬೇಕು. ಟೈಮ್ ಈಗ 5 ಆಗ್ತಾಯಿದೆ. 7 ಹಂಗೆ ಹೋಗಬೇಕು. ನನಗೆ ಬೆಳಗ್ಗೆಯಿಂದ ಏನು ಅನಿಸಿರಲಿಲ್ಲ ಗೊತ್ತಾ, ನಿಜವಾಗ್ಲೂ ಒಂಥರ ಖುಷಿ ಇತ್ತು ಬೇಬಿ ಬಂದುಬಿಡುತ್ತೆ ಅಂತ. ಬಟ್ ಇವಾಗ ಏನೋ ಒಂಥರ ಪುಕ ಅಂತಾರೆ ನಮ್ಮ ಕಡೆ. ಸೊ ಹಂಗೇನೋ ನರ್ವಸ್ನೆಸ್ ಆಗ್ತಿದೆ, ಒಂಥರ ಭಯನೂ ಆಗ್ತಿದೆ, ಒಂದು ಕಡೆ ಮಿಕ್ಸ್ಡ್ ಫೀಲಿಂಗ್, ಖುಷಿನೂ ಆಗ್ತಿದೆ, ಏನೋ ಗೊತ್ತಿಲ್ಲ. ನೋಡೋಣ ಹೇಗಾಗುತ್ತೆ. ನನ್ನ ಬೇಬಿ ಬಂದು ಲಾಸ್ಟ್ ಡೇ ಇವತ್ತು. ಹಿಂಗೆ ಅಂದ್ಕೊಳ್ಳೋದಿನ್ನ ಇರಲ್ಲ ಇನ್ನು. ಸೊ ಒಂಥರ ಖುಷಿ ಆಗ್ತಿದೆ. ನೋಡೋಣ. ನಾನೀಗ ಹಾಸ್ಪಿಟಲ್ಗೆ ಹೋಗೋಕ್ಕೆ ಮುಂಚೆ ಮಾಮೂಲಿ ಮನೆಯಲ್ಲಿ ಪೂಜೆ ಮಾಡಿ ಹೋಗ್ತೀನಿ, ದೀಪ ಹಚ್ಚಿ ಗಂಧದ ಕಡ್ಡಿಲಿ ಪೂಜೆ ಮಾಡಿ ಹೋಗ್ತೀನಿ. ಜೊತೆಗೆ ದೇವಸ್ಥಾನಕ್ಕೆ ಹೋಗ್ಬೇಕಂತ ಅಂದ್ಕೊಂಡಿದ್ದೀನಿ, ರಾಯರ ಮಠಕ್ಕೆ ಹೋಗ್ಬಿಟ್ಟು ಕೈ ಮುಕ್ಕೊಂಡು ನಮಸ್ಕಾರ ಮಾಡ್ಕೊಂಡು ಹೋಗೋಣ ಅಂತ. ಸೊ ನೋಡೋಣ ಹೇಗಾಗುತ್ತೆ ಅಂತ. ನನಗೆ ಇವಾಗ ಸ್ವಲ್ಪ ಹಾಸ್ಪಿಟಲ್ಗೆ ಇವೆಲ್ಲ ತುಂಬ್ಕೊಳ್ತಾರೆ, ನಮ್ಗೆ ಭಯನೇ ಆಗ್ತಿದೆ ನಿಜವಾಗ್ಲೂ. ನಾಳೆ ಬೆಳಿಗ್ಗೆ ಡೆಲಿವರಿ ಒಂದು 6 ಅರೌಂಡ್ 7 ಒಳಗಡೆ ಆಗಿಬಿಡುತ್ತೆ. ನೋಡೋಣ. ಒಂಥರ ಇವಾಗ ಭಯ ಆಗ್ತದೆ ಗೊತ್ತಾ. ಸೊ ಎಲ್ಲಿ ಬಿ ಪಿ ಜಾಸ್ತಿ ಆಗಿಬಿಡುತ್ತೆ. ಇಷ್ಟು ದಿನ ಶುಗರ್ ಅಂತಿದ್ರು, ಈಗ ಬಿ ಪಿ ಜಾಸ್ತಿ ಆಗಿಬಿಡುತ್ತೆ ಅಂತ ಅನ್ನಿಸ್ತಿದೆ. ಸೊ ಕಾಮ್ ಡೌನ್ ಅಮೃತ, ಏನಾಗಲ್ಲ. ಏನಂದರೆ ಇನ್ನೊಂದು ಯಾವ ಪಾಪ ಆಗುತ್ತೆ ಅನ್ನೋದು ಒಂಥರ ಫೀಲಿಂಗು. ಜೊತೆಗೆ ಮತ್ತೆ ಸಿಸೇರಿಯನ್ ಗೊತ್ತಾ, ಬೇಜಾರಾಗ್ತಿದೆ ನನಗೆ. ಮತ್ತೆ ಕೂತ್ಕೊಬೇಕು, ಮತ್ತು ಅದೆಲ್ಲ ಪೇಯ್ನು. ಆಮೇಲೆ ಅದು ಇನ್ನೊಂದು ಏನು ನನಗೆ ಭಯ ಅಂದರೆ, ಇದಾಗ್ತಾರಲ್ಲ ಏನದು ಆ್ಯಂಟಿಬಯೋಟಿಕ್ದು, ಹಿಂಗೆ ಡ್ರಿಪ್ಸ್ ಒಳಗಡೆ ಇಂಜೆಕ್ಟ್ ಮಾಡ್ತಾರಲ್ಲ, ಅದು ನನಗೆ ಮೇನ್ ಭಯ ಆಗ್ತಿರೋದು. ಸೊ ಏನಿದೆ ನೋಡೋಣ ಹೆಂಗಾಗುತ್ತೆ. ನಾಳೆ ಎಲ್ಲ ದೇವರೇ ಕಾಪಾಡಪ್ಪ ಅಂದ್ಕೊಂಡು. ಸೊ ಈಗ ಎಲ್ಲ ಬಟ್ಟೆಗಳೆಲ್ಲ ಜೋಡಿಸಿ ಇಟ್ಕೊಂಡಿದ್ದೆ ನೀಟಾಗಿ. ಬಟ್ ವೀಡಿಯೋ ಮಾಡಬೇಕಾದ್ರೆ ಆ ಕಡೆ ಈ ಕಡೆ ಆಗೋಯಿತು. ಮತ್ತೆ ಅದನ್ನೆಲ್ಲ ಸ್ವಲ್ಪ ಮಡಿಸಿ ಇಡ್ತಾ ಇದ್ದೀನಿ. ಹಾಸ್ಪಿಟಲ್ಗೆ ಬ್ಯಾಗ್ನ ಪ್ಯಾಕ್ ಮಾಡ್ಕೊಬೇಕು ಇವಾಗ. ಅಷ್ಟರಲ್ಲಿ ನನ್ನ ತಂಗಿ ಕೂಡ ಬಂದಳು, ಅವಳು ಕೂಡ ವೀಡಿಯೋ ಮಾಡ್ತಾಯಿದ್ದೆ. ಹಾಗೆ ನಾನು ಮಾತಾಡಿಕೊಂಡು ಸ್ವಲ್ಪ ವೀಡಿಯೋಸ್ ಎಲ್ಲ ಮಾಡ್ತಾಯಿದ್ವಿ. ಇಲ್ಲಿ ಇದೊಂದು ಕವರ್ ಇದೆಯಲ್ಲ, ಇದರಲ್ಲಿ ನಾನು ಪಾಪುಗೆ ಅಂತ ಬಟ್ಟೆ ಎತ್ತಿಡ್ತಾ ಇದ್ದೀನಿ. ಇಲ್ಲಿ ಹಾಸ್ಪಿಟಲಲ್ಲಿ ಕೇಳ್ತಾರೆ ಪಾಪುಗೆ ಬಟ್ಟೆಗಳು ಕೊಡಿ ಅಂತ. ಇದೊಂದು ಕವರಲ್ಲಿ ಎಲ್ಲ ಒಂದೊಂದು ಸೆಟ್ ಹಾಕಿಡ್ತಾ ಇದ್ದೀನಿ. ಟೋಪಿ, ಬಟ್ಟೆ ಇರ್ಬೋದು, ಸ್ವಾಡಲ್ ಮಾಡೋದಕ್ಕೆ ಒಂದು ಬಟ್ಟೆ, ಮತ್ತು ಒರೆಸೋದಕ್ಕೆ ಒಂದು ಬಟ್ಟೆ, ಈ ಥರ. ಈ ಹಾಸ್ಪಿಟಲಲ್ಲಿ ಕೇಳ್ತಾರೆ ನಮ್ಮನ್ನ, ನಾವು ಅವ್ರಿಗೆ ಕೊಟ್ಟರೆ ಆಯಿತು. ಕೆಲವೊಂದು ಆಸ್ಪತ್ರೆಯಲ್ಲಿ ಅವರೇ ಹಾಕ್ತಾರಂತೆ. ನನ್ನ ತಂಗಿ ಅವ್ರು ಅಡ್ಮಿಟ್ ಆಗಿದ್ದ ಆಸ್ಪತ್ರೆಯಲ್ಲಿ ಅವರೇ ಹಾಕ್ಕೊಟ್ಟಿದ್ರು ಅಂತ ಕೂಡ ಅವಳು ಹೇಳ್ತಾ ಇದ್ಲು.
ನಾನು ಹೋಗೋ ಹಾಸ್ಪಿಟಲ್ನಲ್ಲಿ ಈ ಥರನೇ ಇರುತ್ತೆ. ಇದೊಂದು ಕವರಲ್ಲಿ ಏನೆಲ್ಲ ಬೇಕು ಪಾಪುಗೆ ಎಲ್ಲನೂ ಕೂಡ ಹಾಕಿ ಇಡ್ತಾ ಇದ್ದೀನಿ. ಅಮ್ಮಂಗೆ ಇದೊಂದು ಕವರ್ ನೀನು ತೊಗೊಂಡೋಗಿ ಸಾಕು ಅಂತ ಹೇಳಿದ್ದೆ. ಎಲ್ಲ ಅವರಿಗೆ ಡೀಟೇಲ್ಸ್ ಎಲ್ಲ ಹೇಳಿದ್ದೀನಿ ಮೊದಲೇ. ಅಷ್ಟರಲ್ಲಿ ನನ್ನ ತಂಗಿ ಕೂಡ ಬಂದಳು. ತಂಗಿ ಮಗ ಇಬ್ಬರು ಬಂದರು. ಸ್ವಲ್ಪ ಹೊತ್ತು ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ರು. ಅದೇ ಇದು ಪ್ಯಾಕ್ ಮಾಡಿದ್ದೆ ನಾನು ಎಲ್ಲ ಇಲ್ಲಿ ಇರ್ತಾರೆ ಯಾವ ತಪ್ಪು ಆಯ್ತದ ಏನೋ ಗೊತ್ತಿಲ್ಲ. ಪಿಂಕ್ ಆದರೆ ಪಿಂಕ್ ಹಾಕು ಅವ್ರು ಹಾಕಲ್ಲ ಕರೆಕ್ಟಾಗಿ ಸಿಕ್ಕವು ನಮ್ಗೆ ಬೇಕಾಗಿದ್ದಾರೆ. ಇದು ಗೋಲಿ ಯಾವುದೋ ಒಂದು ಮೇ ಬಿ ನನಗೆಲ್ಲ ಗಣಪಪ್ಪು ಆಗ್ಬೋದು ಅಂತ ಎಲ್ಲರೂ ಹಂಗೆ ಅಂತವ್ರೆ ಆಗ್ಬೋದೇನೋ ಬಟ್ ಹೇಳಿದ್ದು ಇದೊಂದು ಗೌನ್ ತಗೋತೀನಿ ಆ ಕಡೆಯಿಂದ ಹಾಕೋಬರಕ್ಕೆ. ಏನಿದು ಗೌನು ಬೇಕು ಬ್ರೆಸ್ಟ್ ಪಂಪು ಇದು ಎಕ್ಸ್ಟ್ರಾ ಇವು ಹಳೆ ಬಟ್ಟೆಗಳು ಒಂದು ಬ್ಯಾಗ್ ಹಾಕ್ಬಿಡ್ಲಾ ಒಂದು 2 ಪಾರ್ಟಿಷನ್ ಅಂತಲ್ಲ ಸ್ವ್ಯಾಡರ್ ಕೊಡ್ಬೇಕು ಸಿಕ್ಬಿಟ್ಟು ಕೊಡಕ್ಕೆ. ಇದು ಪಾಪಗೆ ಅಲ್ಲಿ ಡೆಲಿವರಿ ಆದ ತಕ್ಷಣ ಕೇಳ್ತಾರಲ್ಲ ಅದಕ್ಕೆ ಎಲ್ಲ ತಿಂತಾ ಇದ್ದೀನಿ. ನನಗೇನು ಕೇಳಿರಲಿಲ್ಲ ಕಣೆ ಅವರು ದುಡ್ಡು ಕೊಟ್ಟು ಕಿತ್ಕೊಂಡಿದ್ರಲ್ಲ. ಅಂದರೆ ನಾನು ಹಾಸ್ಪಿಟಲಲ್ಲಿ ಹಂಗೆ ಅಟ್ರಾಕ್ಟ್ ಮಾಡೋಕ್ಕೋ ಏನೋ. ಆಮೇಲೆ ಬ್ಲೂ ಡ್ರೆಸ್ಸು ಅದೆಲ್ಲ ಹಾಕಿ ಪಿಂಕ್ ಡ್ರೆಸ್ಸು ಪಿಂಕ್ ಬಾಯ್ಗೆ ಇದು ಮೈ ಒರೆಸೋದು. ನೀವು ಅಮ್ಮಂತ ಓವರ್ ಏನಿಲ್ಲ. ಹಾಗೆ ನೆಕ್ಸ್ಟ್ ಡೇ ಪಾಪು ಆದಮೇಲೆ ಯಾವ ಬೇಬಿ ಆಯಿತು ಅಂತ ಅನೌನ್ಸ್ ಮಾಡಬೇಕಾಗಿತ್ತು. ಯೂಟ್ಯೂಬ್ಗೆ ಹಾಕ್ಲಾ ಬೇಡವಾ ಅಂತ ಯೋಚನೆ ಮಾಡ್ತಾಯಿದ್ದೆ, ಬಟ್ ವಾಟ್ಸಪ್ಗಂತೂ ಹಾಕಬೇಕಾಗಿತ್ತು. ಹಾಗಾಗಿ ಇಲ್ಲಿ ವೀಡಿಯೋಸ್ನ ಸರ್ಚ್ ಮಾಡ್ತಾಯಿದ್ದೆ ಯೂಟ್ಯೂಬಲ್ಲಿ ಹಾಗೆ ಇನ್ಸ್ಟಾಗ್ರಾಮಲ್ಲಿ. ಯಾವುದೂ ಅಷ್ಟು ಚೆನ್ನಾಗಿರಲಿಲ್ಲ. ಇನ್ಸ್ಟಾಗ್ರಾಮಲ್ಲಿ ಚೆನ್ನಾಗಿತ್ತು ಬಟ್ ಡೌನ್ಲೋಡ್ ಆಪ್ಷನ್ ಇರಲಿಲ್ಲ. ಕೊನೆಗೆ ನಾನು ಏನು ಮಾಡಿದೆ ಅಂದರೆ ನನ್ನದೇ ಫೋಟೋಶೂಟ್ದು ವೀಡಿಯೋಸ್ ಎಲ್ಲ ಇತ್ತಲ್ಲ, ಫೋಟೋಸ್ ಎಲ್ಲ ಇತ್ತಲ್ಲ, ಅದನ್ನೇ ಎಡಿಟ್ ಮಾಡಿ ಒಂದು ವೀಡಿಯೋಸ್ ಮಾಡಿ ಇಟ್ಸ್ ಎ ಬಾಯ್ ಗರ್ಲ್ ಅಂತ 2 ವೀಡಿಯೋನ ನಾನು ರೆಡಿ ಮಾಡಿದ್ದೆ. ಸೊ ಅದನ್ನು ನಾನು ಹಾಕೋದಕ್ಕೆ ಅಂತ ಹೇಳಿದ್ದೆ ವರ್ಷನ್ಗೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ನನಗೆ ಹೆಂಗೆ ಮಾತಾಡ್ಬೇಕಂತಲೇ ಗೊತ್ತಾಗ್ತಿಲ್ಲ. ಈ ರೂಮಿಗೆ ಬಂದಿದ್ದು ಏನಂದರೆ ಇದು ಬಲೂನು ನಾನು ಬೇಬಿ ಶವರ್ ದಿನ ನಾನು ಇದನ್ನ ಸ್ಟಿಕ್ ಮಾಡಿದ್ದಿದ್ದು. ಅವತ್ತು ಅವ್ರು ಸ್ಟಿಕ್ ಮಾಡಿದ್ದಿದ್ದು, ಬಟ್ ಅವತ್ತಿಂದನೂ ಹಾಗೇ ಇದೆ. ಏನು ಸೈಜು ಏನು ಕಮ್ಮಿ ಆಗಿಲ್ಲ, ಹಾಗೇ ಇದೆ. ಒಂಥರ ಏನೋ ನನ್ನ ತಂಗಿರಲ್ಲ ಅಂತಿದ್ರು, ಅಕ್ಕ ಬೇಬಿ ಬಾಯ್ನೇ ಆಗ್ಬೋದೇನೋ ಅಂತ. ಗೊತ್ತಿಲ್ಲ ಯಾವುದಾಗುತ್ತೋ, ಬಟ್ ನನಗಂತೂ ಎಷ್ಟು ಭಯ ಆಗ್ತಿದೆ ಅಂದರೆ ಲಿರಿಷನ್ದು ಪ್ರೆಗ್ನೆನ್ಸಿನಲ್ಲಿ ಸ್ಕ್ಯಾನ್ಗೆ ಹೋಗಿದ್ವಿ, ಲಾಸ್ಟ್ ಸ್ಕ್ಯಾನ್ಗೆ. ಸಡನ್ನಾಗಿ ನೀರು ಹೋಗಿದೆ, ಹೋಗಿ ಅಡ್ಮಿಟ್ ಆಗಿಬಿಡಿ, ಈಗ ಪಾಪು ಡೆಲಿವರಿ ಮಾಡಲೇಬೇಕು ಅಂತ ಮಮತಾ ಮೇಡಮ್ ಹೇಳಿದರು. ಸೊ ಹಾಸ್ಪಿಟಲ್ಗೆ ಬಂದ್ವಿ, ಸಡನ್ನಾಗಿ ಸಿ ಸೆಕ್ಷನ್ ಮಾಡಲೇಬೇಕು ಅಂತ ಹೇಳಿದ್ರು. ಅಲ್ಲೇ ಎಲ್ಲ ಸಡನ್ನಾಗಿ ಆಗೋಯಿತು. ಹಾಸ್ಪಿಟಲ್ ಬ್ಯಾಗು ಎಲ್ಲ ತೆಗೆದಿಟ್ಟಿದ್ದೆ, ವೀಡಿಯೋ ಮಾಡಬೇಕಂತ ಅಂದ್ಕೊಂಡಿದ್ದೆ, ಬಟ್ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ. ಸ್ಕ್ಯಾನಿಂಗ್ ಮುಗಿಸ್ಕೊಂಬಂದು ಮಾಡೋಣ ಅಂಥೇಳಿ ಅಂದ್ಕೊಂಡಿದ್ದೆ, ಬಟ್ ಅದು ವೀಡಿಯೋ ಏನೂ ಮಾಡಲಿಲ್ಲ. ಎಲ್ಲ ತುಂಬ್ಕೊಂಡು ಬಂದಿದ್ರು ಮನೆಯಿಂದ. ಚೆನ್ನಾಗಿ ಆಗೋಯಿತು ಬೇಗನೆ. ಟೈಮ್ ಇರಲಿಲ್ಲ ನಮಗೆ ಈ ಥರ ಯೋಚನೆ ಮಾಡೋದು, ನರ್ವಸ್ನೆಸ್ಸು, ನಾಳೆ ಆಪ್ರೇಷನ್ನು, ಯಾವ ಬೇಬಿ ಆಗುತ್ತೋ ಏನೋ ಎಲ್ಲ ಟೆನ್ಷನ್ ಇವತ್ತು ನನಗೆ ತಲೆಯಲ್ಲಿ ಕೊರಿತಾ ಇದೆ. ಆ್ಯಂಡ್ ಏನೋ ಒಂಥರ ಭಯ ಅಲ್ವಾ. ನನಗೆ ಬೆಳಿಗ್ಗೆಯಿಂದ ಅಷ್ಟು ಇರಲಿಲ್ಲ, ಬಟ್ ಸಂಜೆ ಆಗ್ತಾ ನನಗೆ ಏನೋ ಒಂಥರ ಫೀಲ್ ಆಗ್ತಿದೆ. ನೋಡ್ಬೇಕು ಹೆಂಗೆ ಹೋಗುತ್ತೋ ಏನೋ ಅಂತ. ಈಗ ಹೊರಡಬೇಕು ಇನ್ನು ಸ್ವಲ್ಪ ಹೊತ್ತಲ್ಲ ಹಾಸ್ಪಿಟಲ್ಗೆ, ನೋಡ್ಬೇಕು ಹೆಂಗಾಗುತ್ತೋ ಏನೋ. ಬೆಳಿಗ್ಗೆವರೆಗೂ ವೆಯ್ಟ್ ಮಾಡಬೇಕು. ನಿದ್ದೆ ಅಂತೂ ಬರಲ್ಲ ಬಿಡಿ. ಆಮೇಲೆ ಊಟ, ಹೊಟ್ಟೆ ನಿಜವಾಗ್ಲೂ ಹಸ್ವಾಗ್ತಿಲ್ಲ. 7 ಗಂಟೆ ಅಷ್ಟರಲ್ಲಿ ಊಟ ಮುಗಿಸ್ಕೊಂಡು ಬನ್ನಿ ಅಂತ ಅಂದಿದ್ರು. ನಂಗೆ ನಿಜವಾಗ್ಲೂ ಹೊಟ್ಟೆ ಹಸ್ವಾಗ್ತಾನೆ ಇಲ್ಲ. ಏನೂ ಬೇಡ ನನಗೆ. ಹೆಂಗಾಗ್ತಿದೆ ಅಂದರೆ ಟೈಮ್ ಎಷ್ಟು ಬೇಗ ಆಗಿಬಿಡುತ್ತೆ. ಬೇಗ ಆಗಿಬಿಡ್ಲಿಪ್ಪ, ಯಾವುದೋ ಒಂದು ಮಗು ಬೇಗ ಆಗಲಿ ಅಂತ ಅನ್ನಿಸ್ತಿದೆ. ಸೊ ನೋಡೋಣ, ಬ್ಲಾಗ್ ಆದಷ್ಟು ಕಂಟಿನ್ಯೂ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಈಗ ಯಶು ಜೊತೆ ಮಾತಾಡೋಣ ಅಂತ ಹೋಗ್ತಾ ಇದ್ದೀನಿ. ಬಟ್ ಏನಂದರೆ ಮನಸ್ಸಲ್ಲಿ ಇದೆ ಏನಾದರೂ ಮಾತಾಡೋಣ ಅಂತ, ಬಟ್ ಬಾಯಿಗೆ ಏನು ಬರ್ತಾನೆ ಇಲ್ಲ ಮಾತಾಡೋದಕ್ಕೆ. ಯಶುನು ಮಾತಾಡ್ಬಿಟ್ಟು ಸುಮ್ಮನೆ ನಗ್ತಿದ್ರು ಅಷ್ಟೇ, ಅವರು ಏನು ಮಾತಾಡ್ತಾ ಇರಲಿಲ್ಲ. ನಾನು ಹೇಗೆ ಅನ್ನಿಸ್ತಿದೆ ಅಂತೆಲ್ಲ ಕೇಳ್ತಾ ಇದ್ದೆ, ಬಟ್ ಅವ್ರು ರೆಸ್ಪಾಂಡೇ ಮಾಡ್ತಿರ್ಲಿಲ್ಲ. ನನಗೂ ಕೂಡ ಮಾತಾಡೋಕ್ಕೆ ಆಗ್ತಿರ್ಲಿಲ್ಲ. ಈವ್ನಿಂಗ್ ಆಗ್ತಾ ಎಷ್ಟು ಹಿಂಗೆ ಆಗ್ತಿತ್ತು ಅಂತಂದರೆ ಮನಸ್ಸಲ್ಲಿ ಒಂಥರ ಏನೋ ಭಯ, ಏನೋ ಆಗ್ತಿದೆ ಅನ್ನೋ ಥರ. ಸೊ ಎನಿವೆ, ಇವಾಗ ನಾನು ಏನು ಮಾಡ್ತಿದ್ದೀನಿ ಅಂದರೆ ತುಪ್ಪದ ದೀಪ ಹಚ್ಬಿಟ್ಟು ಹೋಗೋಣ ಅಂಥೇಳಿ ಇಲ್ಲಿ ತುಪ್ಪನ ಸ್ವಲ್ಪ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಏನೋ ಹಚ್ಬಾರ್ದು ಅನಿಸುತ್ತೆ, ಬಟ್ ಅದು ಗಟ್ಟಿಯಾಗಿಬಿಟ್ಟಿತ್ತು, ಬಿಸಿ ಮಾಡಲೇಬೇಕಾಗಿತ್ತು. ಹಾಗಾಗಿ ಬಿಸಿ ಮಾಡಿಬಿಟ್ಟು ದೇವರಿಗೆ ದೀಪ ಹಚ್ಬಿಟ್ಟು ಹೋಗೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಏನೋ ಸಮಾಧಾನ ಮನಸ್ಸಿಗೆ, ದೇವ್ರಿಗೆ ಅಟ್ಲೀಸ್ಟ್ ಕೈ ಮುಗಿದ್ಬಿಟ್ಟೋದ್ರೆ ಏನೋ ಒಳ್ಳೆಯದಾಗಲಿ ಅಂತ. ಒಂಥರ ಮನಸ್ಸಲ್ಲಿ ಒಂದು ಬೇಗ ಡೆಲಿವರಿ ಆಗಿಬಿಡ್ತಿದೆಯಲ್ಲ, ಬೆಳಿಗ್ಗೆವರೆಗೂ ವೆಯ್ಟ್ ಮಾಡಬೇಕಲ್ಲ ಅನ್ನೋದು ಒಂದು. ಸೊ ಇನ್ನೊಂದು ಯಾವ ಬೇಬಿ ಆಗುತ್ತೆ ಅಂತ ಒಂದು, ಇನ್ನೊಂದು ಪೇಯ್ನ್ ಎಲ್ಲ ಹೆಂಗಿರುತ್ತೋ ಅಂತ ಅದು ಒಂದು.
ಎಷ್ಟು ಮನಸ್ಸಲ್ಲಿ ಓಡ್ತಾಯಿತ್ತು ಅಂದರೆ ಆ ದಿನ ನನಗೆ ಎಷ್ಟು ಬೇಗ ದಿನಗಳು ಕಳೆದೋಯ್ತು ಅಂತ ಅನ್ನಿಸ್ತಾ ಇದೆ. ನನ್ನ ಪ್ರೆಗ್ನೆನ್ಸಿ ದಿನಗಳಷ್ಟೇ ಎಷ್ಟು ಬೇಗ ನನಗೆ ಕನ್ಸೀವ್ ಅಂತ ಗೊತ್ತಾಗಾದ್ಮೇಲೆ ಎಷ್ಟು ಬೇಗ ದಿನಗಳು ಹೋಗ್ತು ಅಂತಲೇ ಗೊತ್ತಾಗ್ತಾ ಇಲ್ಲ. ಆ್ಯಂಡ್ ಈಗ 1 ಮಂತ್ ಆಯಿತು ನನ್ನ ಪಾಪು ಹುಟ್ಟಿ. ಸೊ ಅದನ್ನು ಕೂಡ ಎಷ್ಟು ಬೇಗ 1 ಮಂತ್ ಆಯಿತು ಅಂತಲೇ ಗೊತ್ತಾಗ್ತಾ ಇಲ್ಲ ನನಗೆ. ಟೈಮು ಏನೋ ಫ್ಲೈಯಿಂಗ್ ಅಲ್ಲ, ಏನೋ ಓಡೋಗ್ತಾ ಇದೆ ಅಂತ ಅನ್ಬೋದು ರಾಕೆಟ್ ಸ್ಪೀಡಲ್ಲಿ. ಸೊ ಇವಾಗ ಪೂಜೆ ಮಾಡಿಬಿಟ್ಟು ನಾವು ಹೊರಡೋದಕ್ಕೆ ರೆಡಿ ಆಗ್ತಾಯಿದ್ದೀವಿ. ಆಸ್ಪತ್ರೆಗೆ ಏನೆಲ್ಲ ವಸ್ತುಗಳು ಬೇಕು ಎಲ್ಲ ರೆಡಿಯಾಗಿತ್ತು, ವಿತ್ ಫೈಲ್ಸು ಡಾಕ್ಯುಮೆಂಟ್ಸ್ ಇದೆಲ್ಲ ರೆಡಿಯಾಗಿತ್ತು. ಈಗಂತೂ ಯಶು ನನ್ನ ಮುಖ ನೋಡಿ ಅವ್ರು ನಗ್ತಿದ್ರು, ಅವ್ರನ್ನ ನೋಡಿ ನಾನು ನಗ್ತಾಯಿದ್ದೆ. ಏನೋ ಒಂಥರ ಅವತ್ತು. ಈಗ ಹೊಟ್ಟೆನೇ ಸಿಕ್ಕಲ್ಲ ನನಗೆ. ನಿಮಗೆ ಏನು ಅನ್ನಿಸ್ತಾ ಇದೆ? ಏನು ಅನ್ನಿಸ್ತಾ ಇದೆ? ಏನು ಅನ್ನಿಸ್ತೈತೆ? ಏನು ಅನ್ನಿಸ್ತೈತೆ? ನಂಗೆ ಭಯ ಫುಲ್ಲು. ಹೋಗದಾ? ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಹೋಗೋಣ, ಟೈಮ್ ಆಯ್ತು. ಈ ಲೈಟ್ ಉರಿಲಾ? ಇದೊಳಗೆ ಹಾಕ್ಬಿಡ್ಬೇಕು ತೆಗಿ ಇಲ್ಲಿಗೆ. ನಾವೀಗ ಜಸ್ಟ್ ಫೈಲ್ನ ಒಂದು ತೊಗೊಂಡು ಹೋಗ್ತಾ ಇದ್ದೀವಿ ಹಾಸ್ಪಿಟಲ್ಗೆ. ದೇವಸ್ಥಾನಕ್ಕೆ ಹೋಗಿ ಹಾಸ್ಪಿಟಲ್ಗೆ ಹೋಗಬೇಕು ಅಂತ. ಜೊತೆಗೆ ಎಕ್ಸ್ಟ್ರಾ ಬಟ್ಟೆಗಳು ನಾವೆಲ್ಲ ಪ್ಯಾಕ್ ಮಾಡಿದ್ವಿ ಅದನ್ನ ತೊಗೊಂಡು ಹೋಗ್ತಾ ಇಲ್ಲ, ಯಾಕಂದರೆ ನಿಯರ್ ಬೈ ಇದೆ. ಅಲ್ಲಿ ಹೋಗಿ ಹೇಗೆ ಏನು ನೋಡಿಕೊಂಡು ಆಮೇಲೆ ತರ್ಸೋಣ ಮನೆಯಿಂದ ಅಂತ ಅಂದ್ಕೊಂಡ್ವಿ. ಈಗ ನಾವಿಬ್ಬರೇ ಹೋಗ್ತಾಯಿದ್ವಿ, ನಾನು ಯಶು ಇಬ್ಬರೇ. ಅಮ್ಮನ್ನು ಕೂಡ ಬರೋಕ್ಕೆ ಹೇಳಿರಲಿಲ್ಲ, ಅವ್ರಿಗೆ ರೆಡಿಯಾಗಿರೋದಕ್ಕೆ ಹೇಳಿದ್ವಿ. ಬೇಕು ಅಂದರೆ ಹೇಳ್ತೀವಿ, ಇಲ್ಲ ಮಾರ್ನಿಂಗ್ ಬರಬೇಕಾ ಇವಾಗಲೇ ಬರಬೇಕಾ ಹೇಳ್ತೀವಿ ಅಂತ ಹೇಳಿದ್ದೆ. ಸೊ ಹಾಗಾಗಿ ಅವರೆಲ್ಲ ರೆಡಿಯಾಗಿದ್ದರು, ಬ್ಯಾಗೆಲ್ಲ ರೆಡಿಯಾಗಿತ್ತು. ಇನ್ನು ಅವ್ರು ಬರಬೇಕಾದ್ರೆ ಬ್ಯಾಗೆಲ್ಲ ತೊಗೊಂಬರ್ತಿದ್ರು ಅಷ್ಟೇ. ಇಲ್ಲಿ ಬಂದು ನಾವು ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಬಂದೆ. ಸೊ ಇಲ್ಲಿ ಯಶು ವೀಡಿಯೋ ಮಾಡ್ತಿದ್ದಾರೆ, ಅವರು ಒಳಗಡೆ ಬರಲಿಲ್ಲ. ಏನಕ್ಕೆ ಅಂದರೆ ಅವರು ಸ್ನಾನ ಎಲ್ಲ ಮಾಡಿದರು, ಬಟ್ ಅದು ಜರ್ಕಿನ್ ಹಾಕಿದ್ರಲ್ಲ ಕೋಟ್ ಅದು, ಸೊ ಅದು ಯೂಸ್ ಮಾಡಿದ್ದು ಹಾಕೊಂಡ್ಬಿಟ್ಟಿದ್ದೀನಿ ಅಂತ ಹೇಳಿ ಅವರು ಬರಲಿಲ್ಲ ದೇವಸ್ಥಾನದೊಳಗಡೆ. ಸೊ ನಾನು ಇಲ್ಲಿ ಬಂದುಬಿಟ್ಟು ಸ್ವಲ್ಪ ಅಕ್ಷತೆ ಹಾಗೆಯೇ ಕುಂಕುಮ ಇಟ್ಕೊಟ್ಬಿಟ್ಟು ಮತ್ತೆ ಅಲ್ಲಿ ಹೋಗಿ ಕರ್ಪೂರ ಹಚ್ಚಬೇಕಾಗಿತ್ತು. ನಾನು ಕರ್ಪೂರ ಹಚ್ತೀನಿ ಅಂತ ಅಂದ್ಕೊಂಡಿದ್ದೆ ಯಾವಾಗಲೂ. ಹಾಗಾಗಿ ದೇವಸ್ಥಾನದಲ್ಲಿ ಕರ್ಪೂರ ಹಚ್ಬಿಟ್ಟು ಆಮೇಲೆ ಹಾಸ್ಪಿಟಲ್ಗೆ ಹೋಗೋಣ ಅಂತ ಅಂದ್ಕೊಂಡೆ. ಇಲ್ಲಿ ಬಂದು ಕರ್ಪೂರ ಹಚ್ಬಿಟ್ಟು ನನಗೆ ಅದರದ್ದು ಆರತಿ ತಗೊಂಡು ಪಾಪಗೂ ಕೂಡ ಹೊಟ್ಟೆಗೆ ಹಿಡಿತಾ ಇದ್ದೆ. ಜೊತೆಗೆ ಕೈಯಲ್ಲಿ ಇಟ್ಕೊಂಡು ಯಶಿಗೂ ಕೂಡ ಬರ್ತಾ ಇದ್ದೀನಿ. ಅವ್ರು ಸ್ವಲ್ಪ ವಿಡಿಯೋ ಮಾಡಿದ್ದಾರೆ, ಆಮೇಲೆ ಆಫ್ ಮಾಡಿಬಿಟ್ಟಿದ್ದಾರೆ. ಅವ್ರಿಗೂ ಕೂಡ ಹಿಂಗೆ ಇಟ್ಕೊಂಡು ಬಂದೆ. ಜೊತೆಗೆ ಇಲ್ಲಿ ಅರಳಿ ಮರ ಇದೆ, ಅದಕ್ಕೂ ಕೂಡ ಪ್ರದಕ್ಷಿಣೆ ಹಾಕ್ಬಿಟ್ಟು ನಮಸ್ಕಾರ ಮಾಡಿಬಿಟ್ಟು ನಾವು ಹೋಗ್ತಾ ಇದ್ವಿ. ಅಂದಿವೆ ಮತ್ತೆ ಗಣೇಶನ ದೇವಸ್ಥಾನ ಸಿಗುತ್ತೆ, ಅಲ್ಲಿಗೂ ಕೂಡ ಹೋಗಿ ನಾನು ನಮಸ್ಕಾರ ಮಾಡ್ಕೊಂಡು ಬಂದೆ. ಮನಸ್ಸಲ್ಲಿ ಒಂಥರ ಏನೋ ಏನೇನು ಬೇಡ್ಕೊಂಡಿದ್ದೀನಿ ಅವತ್ತಂತ ನನಗಿವತ್ತು ನೆನಪೇ ಆಗ್ತಿಲ್ಲ, ಅಷ್ಟು ನಾನು ಕೇಳ್ಕೊಂಡಿದ್ದೀನಿ. ಇರುತ್ತಲ್ವ ಮನಸ್ಸಲ್ಲಿ ಎಷ್ಟೊಂದು ಬೇಡಿಕೆಗಳಿರುತ್ತೆ. ಸೊ ಎಲ್ಲನೂ ದೇವ್ರ ಹತ್ರ ಅಪ್ಲಿಕೇಶನ್ ಹಾಕ್ಬಿಟ್ಟು ನಾನು ಹಾಸ್ಪಿಟಲ್ಗೆ ಹೋದೆ. ಇಲ್ಲಿ ಗಣೇಶನ ದೇವಸ್ಥಾನಕ್ಕೆ ಬಂದ್ವಿ. ಇಲ್ಲೂ ಕೂಡ ನನಗೆ ಒಂಥರ ಅವತ್ತೆಲ್ಲ ಏನಾಯಿತು ಅನ್ನೋದು ನನಗೆ ನೆನಪೇ ಇಲ್ಲ. ನಿಜ ಹೇಳಬೇಕಂದ್ರೆ ನನಗೆ ಅವತ್ತೆಲ್ಲ ಏನೆಲ್ಲ ಆಯಿತು ಅನ್ನೋದು ಅಷ್ಟು ನನಗೆ ಮೈಂಡಲ್ಲಿಲ್ಲ, ಯಾಕಂದರೆ ತಲೆಯಲ್ಲಿ ಅಷ್ಟು ಯೋಚನೆಗಳು ಓಡ್ತಾ ಇತ್ತು. ನಾನು ವೀಡಿಯೋಸ್ ನೋಡ್ತಾ ಇದೆಲ್ಲ ಆಗಿದೆ ಅಂತ ಮತ್ತೆ ರೀಕಾಲ್ ಆಗ್ತಾಯಿತ್ತು ನನಗೆ. ಇಲ್ಲ ಅಂದಿದ್ರೆ ಅವತ್ತೆಲ್ಲ ಏನಾಗ್ತು ಅಂತಲೇ ಗೊತ್ತಾಗ್ತಿರ್ಲಿಲ್ಲ ಅನಿಸುತ್ತೆ. ಸೊ ಇಲ್ಲಿ ಬಂದು ದೇವರಿಗೆ ನಮಸ್ಕಾರ ಮಾಡಿಕೊಂಡು ಸ್ವಲ್ಪ ಹೊತ್ತು ಕೂತಿದ್ದು ನಾವು ಹಾಸ್ಪಿಟಲ್ಗೆ ಹೊರಟ್ವಿ. ನೆಕ್ಸ್ಟ್ ವ್ಲಾಗಲ್ಲಿ ನನ್ನ ಡೆಲಿವರಿ ವ್ಲಾಗ್ನ ಶೇರ್ ಮಾಡ್ತೀನಿ, ಮಿಸ್ ಮಾಡದೆ ಕಾಯ್ತಾ ಇರಿ. ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಬಾಯ್, ಟೇಕ್ ಕೇರ್.